ಹಲೋ ಈ ಸ್ಪರ್ಧೆ ಆರಂಭಗೊಳ್ತಾ ಇದೆ. ಆರಂಭದಲ್ಲೇ ಆನಂದವಾಡ್ ವಾಸಿಂ ತಂಡದ ಆಟಗಾರ್ತಿ ಪ್ರಥಮದಲ್ಲೇ ಮಿಸ್ಟೇಕ್ ಮಾಡ್ಕೊಳ್ತಾ ಇದ್ರೆ 2 ಅಂಕದ ಸಂಪಾದನೆಯೊಂದಿಗೆ ತಮ್ಮ ತಂಡದ ಖಾತೆ ಆರಂಭ 2-0 ಆನಂದವಾಡ್ ವಾಸಿಂ ತಂಡದ ಪರವಾಗಿ. ಎರಡು 0 ಮತ್ತೊಮ್ಮೆ ಆನಂದವಾಡ್ ವಾಸಿಂ ತಂಡದ ಆಟಗಾರ್ತಿ 6ನೇ ನಂಬರ್ ಖಿಲಾಡಿ ಒಳ್ಳೆ ಪ್ರಯತ್ನ ಬರ್ತಾ ಇದ್ದ. ಈ ಬಾರಿ ಅನುಭವಿದ ಭಾರತಿ ಬ್ಯಾಂಕ್ ಪುಣೆ ತಂಡದ ಆಟಗಾರ್ತಿ ಜಸ್ಟ್ ನಂಬರ್ 21. ಬಂಧನ ಈ ಕಡೆ ಒಂದು ಬೋನಸ್ಸು, ಆ ಕಡೆ ಬಂಧನದ ಮೇಲೆ ಬಂಧನ ಆಗ್ತಾ ಇದೆ. ಜೋರ್ದಾರ್ ಚಪ್ಪಾಳೆ ಬರಲಿ ಆದ್ಮೇಲೆ 3-1 ಪಂದ್ಯ. ಹಿಂದಿನ ಪಂದ್ಯದಲ್ಲಿ ದುರ್ಗಾಶಕ್ತಿ ಸೌಂಡೂರ್ ಪೈಪೋಟಿ ನೀಡಿತ್ತು. ಈ ಬಾರಿ ಆನಂದವಾಡ್ ವಾಸಿಂ ತಂಡ ಪೈಪೋಟಿ ಕೊಡ್ತಾ ಇದೆ. ಭಾರತಿ ಬ್ಯಾಂಕ್ ಪುಣೆ ತಂಡದ ಆಟಗಾರರಿಗೆ ಮತ್ತೊಮ್ಮೆ ಅವಕಾಶ ಸಿಕ್ಕಿದೆ. ಅವಕಾಶ ಮಿಸ್ ಆಗುತ್ತೆ ಅಥವಾ ಕಾದಿಡುವ ಸಮಯ. 3-1 ಪಂದ್ಯ ಸಾಗ್ತಾ ಇದೆ. ಯಾಕಪ್ಪ ಟೈಟ್ ಮ್ಯಾಚ್ ಆಗ್ತಾ ಇದೆ ಅಂದ್ರೆ ಗೆದ್ರೆ 1 ಬಹುಮಾನಕ್ಕೆ ಕಟ್ಟಿಟ್ಟ ಬುತ್ತಿ, ಸೋತ್ರೆ 7 ದಿನ ಕಾಲ ಇಲ್ಲಿದ್ದದಕ್ಕೂ ವೇಸ್ಟ್ ಅಂತ. ನಿಯಸ್ ಮತ್ತೊಮ್ಮೆ ಕೈ ಎತ್ತಿ ಹೇಳ್ತಾ ಇದ್ರೆ ಟಚ್ ಆಗದೆ ಅಂತ. ಮತ್ತೊಂದು ಅಂಗದ ಸೇರ್ಪಡೆಗೊಳ್ತಾ ಇದೆ ಆನಂದವಾಡ್ ವಾಸಿಂ ತಂಡಗ. 4-1 ಪಂದ್ಯ. 4-1 ಇನ್ ಫೇವರ್ ಆಫ್ ಆನಂದವಾಡ್ ವಾಸಿಂ. ಇದು ಎಂತ ಕೆರೆಗರಡಿ ನಾಡೀರ ಮತ್ತೊಮ್ಮೆ ಡೋಡಾಯ್ ಥರ್ಡ್ ಸಾಡ್ರಾಯ್ ಸಡು ಆಡಾಯ್ 5-1 ಪಂದ್ಯ. ಡೋಡಾಯ್ ಒತ್ತಡದ ಕಾದಡವಾಡಿ ದಿಕ್ಸೆ ಅಂಪೈರ್ ಅಂತಿಮ ನಿರ್ಣಯ. ಎಸ್ ಬೋರ್ಡಿಂಗ್ ಸಂಘದ ಸಂಪಾದನೆ ಆಗ್ತಾ ಇದೆ. 7-5 ಪಂದ್ಯ. 5 ಇನ್ ಫೇವರ್ ಆಫ್ ಆನಂದವಾಡ್ ವಾಸಿಂ. ಸುಪಟಕಲ ಆಡದ ಕಾದಡವಾಡಿ ರಿಕ್ಷೋದಿಗೆ ಪಂದ್ಯ. ಇಲ್ಲಿ ಮಿಸ್ಟೇಕ್ ಆಗ್ತಾ ಇದೆ. ಆಘಾತದ ಮೇಲೆ ಆಘಾತವನ್ನ ಕಲ್ಪಿಸಿಕೊಂಡಿರುವಂತ ವಾಸಿಂ ತಂಡ. 6-7 ಪಂದ್ಯ. ಲೋನಾಂಕದ ಭೀತಿಯಲ್ಲಿ ಭಾರತಿ ಬ್ಯಾಂಕ್ ಪುಣೆ. ಬಿಗಿಯಾದ ಆಂಕಲ್ ಹೋಲ್ಡ್ಗೆ ಬಲಿ ಆಗ್ತಾ ಇದ್ದಾಳೆ. 1+2 ಟೋಟಲ್ 3 ಪಾಯಿಂಟ್. ಭಾರತೀಯ ಬ್ಯಾಂಕ್ ಪುಣೆಗೆ ಯಾವುದು ಬಿಡುವನ್ನು ಕೊಡ್ತಾ ಇಲ್ಲ. ಪಂದ್ಯ ವಿರಾಮದ ಪಂದ್ಯ ಆರಂಭಗೊಳ್ತಾ ಇದ್ದ. 9-2 ಪಂದ್ಯ. ಈ ಬಾರಿ ಪಂದ್ಯ ಆಗ್ತಾ ಇದೆ. ಸ್ವಲ್ಪ ಮಿಸ್ಟೇಕ್ ಆಯಿತು. ವೀಕ್ ಬಾಗಿ ಬಂದ್ರು. ಡಿಫೆನ್ಸ್ ಅನ್ನ ಕನ್ಫ್ಯೂಸ್ ಮಾಡಲು ಮುಂದಾಗ್ತಿರುವಾಗ ಯಶಸ್ವಿ ಟ್ಯಾಕಲ್ ಆಗಿ ಬರುವಂತ ಇದೆ. ಮತ್ತೊಮ್ಮೆ ಭಾರತ ಬ್ಯಾಂಕ್ ಪುಣೆ ತಂಡದ ಆಟಗಾರ್ತಿ. ಈ ಬಾರಿ ಯಶಸ್ವಿ ಹಾದಿಗೆ ಸಾಕ್ತಿದೆ. ಈಗಾಗಲೇ ರೈಟ್ ಬಸ್ಸಿನ ಎಂಟ್ರಿ ಆಗಿದೆ. 3-10 ಪಂದ್ಯ ಸಾಗ್ತಾ ಇದೆ.
10-3 in favor of Ahmedabad Wasi. Every right ಮತ್ತೊಮ್ಮೆ ವಾಪಸ್ ಅದನ್ನು ಪಡಿತಾ ಇದ್ರೆ ಯಾವುದೇ ಅಂಕದ ಸಂಪಾದನೆ ಇಲ್ಲ. ಭಾರತ ಬ್ಯಾಂಕ್ ಪುಣೆ ತಂಡದ ಆಟಗಾರ್ತಿ 10-3 ಪಂದ್ಯ ಸಾಗ್ತಾ ಇದೆ. ಬೋನಸ್ ಆಫ್ ಆಗಿರುವ ಸಂದರ್ಭ ಒಳ್ಳೆ ಬ್ಯಾಕಿಂಗ್ ಮುಖೇನ ಮತ್ತೊಮ್ಮೆ ತಮ್ಮ ತಂಡಕ್ಕೆ ಆಶ್ರಯ ಆಗ್ತಾ ಇದ್ದಾರೆ. ಒತ್ತಡ ಇದೆ. ಡಿಫೆನ್ಸ್ ವಿಭಾಗದಲ್ಲಿ ಮಿಸ್ಟೇಕ್ ಆಗ್ತಾ ಇದೆ. ಮತ್ತೆರಡು ಅಂಕಗಳ ಸಂಪಾದನೆ ಬದಿಗೆ ಆನಂದಬಾದ್ ವಾಸಿ. ಸ್ಕೋರ್ ಯಾಕೆ ಲೇಟ್ ಅಪ್ಡೇಟ್ ಆಗ್ತಾ ಇದೆಪ್ಪ? 13 ಆಗ್ಬೇಕದು. ಒಳ್ಳೆ ಪ್ರಯತ್ನ. ರನ್ನಿಂಗ್ ಶಾಟ್ ಮುಖೇನ ಮತ್ತೊಂದು ಅಂಕದ ಸೇರ್ಪಡೆಗೊಳ್ತಾ ಇದೆ ಆನಂದಬಾದ್ ವಾಸಿ ತಂಡಕ್ಕೆ. 14-6 ಮಧ್ಯ ಪಂದ್ಯ ಸಾಗ್ತಾ ಇದೆ. ಇಲ್ಲಿ ಮಿಸ್ಟೇಕ್ ಆಗ್ತಾ ಇದೆ. 7-14 7 ಅಂಕದ ಅಂತರ ಇದೆ. ಹದಿನಾಲ್ಕು 7 ಕಾದೊಡುವ ನಿರೀಕ್ಷೆ. ವಾಪಸ್ ಸಾಧ್ಯನ ಪಡಿತಾ ಇದ್ದಾರೆ. ಈ ಚರದ ಹೆಜ್ಜೆ ನೀಡುತ್ತಾ ಮುಂದಾಲೋಚನೆಯಿಂದ ಆಡ್ತಿರುವಂತ ಪಂದ್ಯ ಆಗ್ತಾ ಇದೆ ಆನಂದಬಾದ್ ವಾಸಿ ತಂಡ. ಈಗಾಗಲೇ 7 ಅಂಕದ ಅಂತರವನ್ನ ಕಾಯ್ಕೊತಾ ಇದೆ. ಆ ಲೀಡನ್ನ ಹಾಗೆ ಕಾಯ್ಕೊಂಡು ಹೋಗ್ತಾರೆ ಅಥವಾ ಇಲ್ಲದ ಕಾದಿಡುವ ಸಮಯ. ಇಲ್ಲಿ ಮಿಸ್ಟೇಕ್ ಆಗ್ತಾ ಇದೆ. ಬೇಡವಾದ ತುತ್ತಿಗೆ ಕೈ ಹಾಕ್ತಾ ಇದ್ರೆ ದುರ್ಗಾ ಶಕ್ತಿ ಸೌಂಡು ಮುಂದಿನ 2ನೇ ಕ್ವಾರ್ಟರ್ ಫೈನಲ್ ಪಂದ್ಯಕ್ಕೆ ಕರೆಕೊಡ್ತಾ ಇದ್ವಿ. ದುರ್ಗಾ ಶಕ್ತಿ ಸೌಂಡೂರು ವಿರುದ್ಧ ಅಜಿಂಕ್ಯ ಬಾದೋಲೆ. 15-7 ಮಧ್ಯ ಪಂದ್ಯ ಸಾಗ್ತಾ ಇದೆ ಅಂಕಣ ಭಾಗದಲ್ಲಿ. ಒಂದು ಕಡೆ ಆನಂದಬಾದ್ ವಾಸಿ ತಂಡ ಆದ್ರೆ ಭಾರತಿ ಬ್ಯಾಂಕ್ ಪುಣೆ ಸಂಘ 7 ಅಂಕದ ಸಂಪಾದನೆ ಆದ್ರೆ
ಆನಂದವಾನ್ ವಾಸಿಂ ತಂಡ 15 ಅಂಕದ ಸಂಪಾದನೆ ಆಗಿದೆ. ಮತ್ತೊಮ್ಮೆ ಆನಂದವಾನ್ ವಾಸಿಂ ತಂಡದ ದಾಳಿಗಾರ್ತಿಯಿಂದ ದಾಳಿ ನಿರ್ಬಿಡ್ತಾ ಇದೆ. ಕಾದಡುವ ನಿರೀಕ್ಷೆಯೊಂದಿಗೆ ಬೋನಸ್ ಅಂಕದ ಸಂಪಾದನೆ ಆಗ್ತದೆ. ಪರ್ ಶೂಟ್ ಪ್ರಯತ್ನ ಮತ್ತೊಮ್ಮೆ ಯಶಸ್ವಿ ಆಗ್ತಾ ಇದೆ. 8-16 ಮಧ್ಯ ಪಂದ್ಯ ಸಾಗ್ತಾ ಇದೆ. ವಾಸಿಂ ತಂಡದ ಪರವಾಗಿ ಎಚ್ಚರದ ಹೆಜ್ಜೆ ನೀಡುತ್ತಾ ಮುಂದಾಲೋಚನೆ ಆಗ್ತಾ ಇದೆ. ಆನಂದ್ ವಾಸಿಂ ತಂಡದ ಆಟಗಾರ್ತಿಯಿಂದ 16-8 ಮಧ್ಯ ಪಂದ್ಯ ಸಾಗ್ತಾ ಇರುವಂತಹ ಸಂದರ್ಭ. ಪ್ರಥಮ ಕ್ವಾರ್ಟರ್ ಫೈನಲ್ ಪಂದ್ಯ. ಒಳ್ಳೆ ಪ್ರಯತ್ನ ಬರ್ತಾ ಇದೆ, ಅದ್ರ ಯಾವುದೇ ಬಿಡುಗಡೆ ಕೊಡ್ತಾ ಇಲ್ಲ ವಾಸಿಂ ತಂಡ ಆಟಗಾರ್ತಿರು. ಇಲ್ಲಿ ಮತ್ತೊಮ್ಮೆ ಆಂಗಲ್ ಹೋಲಿಕೆ ಬಲಿ ಆಗ್ತಾ ಇದ್ದಾರೆ. ಮತ್ತೊಂದು ಅಂಕದ ಸಂಪಾದನೆ ಆಗ್ತಾ ಇದೆ. ಎಂಟು 17 ಮಧ್ಯ ಪಂದ್ಯ ಸಾಗಿರುವಂತಹ ಸಂದರ್ಭ. ಯಾವುದೇ ಆಗದ ಸಂಪಾದನೆ ವಾಪಸ್ ಹತ್ತಿ ಪಡಿತಾ ಇದ್ದಾರೆ. ಮತ್ತದು ಜಿಮ್ ಮುಖೇನ ತಮ್ಮ ತಂಡಕ್ಕೆ ಆಸರೆ ಆಗ್ತದೆ. ಜೋರದ ಚಪ್ಪಾಳೆ ಬರಲಿ, ಆತ್ಮೇರ ಚಪ್ಪಾಳೆ ಹೊಡಿದಪ್ಪ. 18-8 ಮಧ್ಯ ಪಂದ್ಯ. टाकू दे थांबा मार थांबा. Yes, Rad is out. Point goes to out of the ball. Wasim. ಲೋಂಡಾ ಆಗದ ಬೀದಿಯಲ್ಲಿ ಮತ್ತೊಮ್ಮೆ ಭಾರತ ಬ್ಯಾಂಕ್ ಪುಣೆ 1+2 ಟೋಟಲ್ 3 ಪಾಯಿಂಟ್. ಆನಂದವಾನ್ ವಾಸಿಂ ಕೊಟ್ಟಲ್ಲ ಆದ್ರೆ ಅವರು ಒಡ ಸಂಘದ ಸಂಪಾದನೆ ವಾಪಸ್ ಹತ್ತಿ ಪಡಿತಾ ಇದ್ರೆ ಭಾರತ ಬ್ಯಾಂಕ್ ಪುಣೆ ತಂಡದ ಆಟಗಾರ್ತಿಯರು 22-9 ಪಂದ್ಯ ಸಾಗಿದಾಗ ಗಜಗಜಾಂತರ ಬಂಡ ಅಧಿಸಿಕೊಂಡಿರುವಂತ ಆನಂದವಾನ್ ವಾಸಿಂ ತಂಡ ಕಾಣಿಸಿಕೊಳ್ತಾ ಇದೆ. ಮತ್ತೊಂದು ಅಂಕದ ಸಂಪಾದನೆ ಆಗ್ತಾ ಇದೆ. ಅಂಕದ ಸುರಿಮಳೆ ಪುಣೆ ತಂಡದ ಡಿಪೆಂಡ್. ಕೊನೆಯ 5 ನಿಮಿಷ, ಲಾಸ್ಟ್ 5 minutes ಗೋ. 5 ನಿಮಿಷ ಆಟ ಮಾತ್ರ ಬಾಕಿ ಇದೆ. ಬಂಧನದ ಮೇಲೆ ಬಂಧನ, ದಿಗ್ಬಂಧವನ ದಾಟಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಪುಣೆ ತಂಡದ ಆಟಗಾರ್ತಿಗೆ. ಭಾರಿ ಪ್ರಯತ್ನ, ಆದ್ರೆ ಭಾರಿ ಹಿನ್ನಡೆ ಸಾಗ್ತಾ ಇದೆ ಪುಣೆ ತಂಡ. ಅದಕ್ಕೆ ಬಿಡುವನ್ನು ಕೊಡುತ್ತಿಲ್ಲ ವಾಸಿಂ ತಂಡ.
14 ನಿಮಿಷ, ಲಾಸ್ಟ್ 4 ಮಿನಿಟ್ಸ್ ಗೋ. ಇವತ್ತು ಚಾರ್ಮಿ ಮಿಡ್ಲ್ಯಾಂಡ್ ಹತ್ರನೇ ಇದ್ದಾರೆ, ಆದ್ರೂ ಕೂಡ ಮುಗಿ ಬೀಳ್ತಾ ಇದ್ರೆ. ಎಸ್, ರಾಡ್ ಇಸ್ ಔಟ್, ಪಾಯಿಂಟ್ ಗೋಸ್ ಟು ಆನಂದ್ ಬಾನ್ ವಾಸೆ. सात जाणार होते आता. तुम्हाला काय सांगितलं हे गेली तर एकच जाऊ द्या. 13 ನಿಮಿಷ, ಲಾಸ್ಟ್ 3 ಮಿನಿಟ್ಸ್ ಗೋ. ರಿಮೈನಿಂಗ್ ಲಾಸ್ಟ್ 3 ಮಿನಿಟ್ಸ್. Turn right, set one eye. 2 8 high. ಇಪ್ಪತ್ತೈದು 9ರಲ್ಲಿ ಪಂದ್ಯ ಸಾಗ್ತಾ ಇದೆ. ಮತ್ತೊಂದು ಅಂಕದ ಸಂಪಾದನೆ ಆಗ್ತಾ ಇದೆ. ಅಂಕದ ಮೇಲೆ ಅಂಕದ ಸಂಪಾದನೆ ಬಂದಿಗೆ ಅಂಕವನ್ನು ಹೆಚ್ಚಿಸಿಕೊಳ್ತಾ ಇದ್ದಾರೆ. ಆನಂದ್ ಬರುವ ಚಿತ್ರ ಕೊನೆಯ ನಿಮಿಷ, ಲಾಸ್ಟ್ 2 ಮಿನಿಟ್ಸ್ ಗೋ. ಮತ್ತೆರಡು ಅಂಕಗಳ ಸಂಪಾದನೆ ಭಾರತ್ ಬ್ಯಾಂಕ್ ಪುಣೆ. जास्त झालं पॉईंट जास्त वाटते. ಆಗ್ತಾ ಇದೆ ಪಂದ್ಯ. 26 ಅಂಡದಲ್ಲಿ ಪಂದ್ಯ ಸಾಗ್ತಾ ಇದೆ. ಪ್ರೇಕ್ಷಕರ ಮನಸ್ಸಿಗೆ ನೋವಾಗಿರುವಂತಹ ಸಮಯ ಕೂಡ, ಯಾಕಂದ್ರೆ ಗಜ ನಿಜಾಂತರ ಅಂತರವನ್ನ